ಆತ್ಮೀಯ ವಿದ್ಯಾರ್ಥಿಗಳೇ, SSLC ಎಕನಾಮಿಕ್ಸ್ನ ಮೊದಲನೇ ಪಾಠ ಎಕಾನಮಿ ಆ್ಯಂಡ್ ಗೌರ್ಮೆಂಟ್ ಚರ್ಚೆ ಮಾಡೋಣ ಬನ್ನಿ. ಇದರಲ್ಲಿರ್ತಕ್ಕಂಥ ಮುಖ್ಯ ವಿಷಯಗಳೇನೆಂದರೆ, ಮೊದಲನೇ ಭಾಗದಲ್ಲಿ ಇಂಟ್ರೊಡಕ್ಷನಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಎಕನಾಮಿಕ್ ಸಿಸ್ಟಮ್, ವೆಲ್ಫೇರ್ ಸ್ಟೇಟ್, ಎಕನಾಮಿಕ್ ಫ್ಲಕ್ಚುವೇಷನ್, ಎಕನಾಮಿಕ್ ಸ್ಟೆಬಿಲಿಟಿ ಮತ್ತು ಪ್ಲ್ಯಾನಿಂಗ್ ಇನ್ ಇಂಡಿಯಾ, 5 year ಪ್ಲ್ಯಾನ್ಸ್, ಅಬ್ಜೆಕ್ಟಿವ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಗ್ರೀನ್ ರೆವಲ್ಯೂಷನ್ ಮತ್ತು ನೀತಿ ಆಯೋಗ. ಈ ಪಾಠದಲ್ಲಿರತಕ್ಕಂಥ ಪ್ರಮುಖವಾದ ಅಂಶಗಳು. ಈ ಪಾಠದ ಹೆಸರು ಎಕಾನಮಿ ಆ್ಯಂಡ್ ಗೋರ್ಮೆಂಟ್ ಅಂತ ಇದೆ. ಎಕನಾಮಿಕ್ಸ್ ಅನ್ನೋದು ಒಂದು ವಿಷಯ, ಆದರೆ ಎಕಾನಮಿ ಅನ್ನೋದು ಒಂದು ಪರಿಕಲ್ಪನೆ. ಎಕಾನಮಿ ಅಂದರೆ ಇಟ್ ಈಸ್ ಅ ಫ್ರೇಮ್ವರ್ಕ್ ಇನ್ ವಿಚ್ ಆಲ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಎ ಕಂಟ್ರಿ ಆರ್ ಮೆನ್ಷನ್ಡ್. ಅದೊಂದು ಚೌಕಟ್ಟು, ಅದರೊಳಗೆ ಒಂದು ಅರ್ಥವ್ಯವಸ್ಥೆಯ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸೇರಿಸಿರ್ತಾರೆ. ಇಲ್ಲಾಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಚೌಕಟ್ಟಿಗೆ ನಾವು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಎಕನಾಮಿಕ್ ಸಿಸ್ಟಮ್ ಅಂದರೆ ಇಟ್ ಈಸ್ ಅನ್ ಆರ್ಗನೈಸ್ ಸಿಸ್ಟಮ್ ಆಫ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸಂಘಟಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಮುಖ್ಯ ಉದ್ದೇಶ ಏನು? ಈ ಆರ್ಥಿಕ ವ್ಯವಸ್ಥೆ ಮುಖ್ಯ ಉದ್ದೇಶ ಮಾನವ ಕಲ್ಯಾಣ, ಅದಕ್ಕೆ ಹ್ಯೂಮನ್ ವೆಲ್ಫೇರ್ ಅಂತ ಕರಿತೀವಿ. ಇದು ಪ್ರಾರಂಭದಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ಮುಖ್ಯವಾಗಿ ಯಾವ ವಿಷಯಗಳು ಗಮನಿಸಬೇಕು ನಾವು? ಮೊದಲನೇದಾಗಿ, ಶುಡ್ ದ ಗೋರ್ಮೆಂಟ್ ಇಂಟರ್ಫಿಯರ್ ಇನ್ ಮ್ಯಾನ್ಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್? ಬಹಳ ಸೂಕ್ಷ್ಮವಾದಂಥ ಒಂದು ಪ್ರಶ್ನೆ. ಸರ್ಕಾರ ಮನುಷ್ಯನ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕಾ, ಇಂಟರ್ಫಿಯರ್ ಮಾಡಬೇಕಾ ಅಂತ ಒಂದು ಪ್ರಶ್ನೆ ಇದೆ. ವಾಟ್ ಈಸ್ ದ ರೋಲ್ ಆಫ್ ದ ಗೋರ್ಮೆಂಟ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್? ಆರ್ಥಿಕ ಬೆಳವಣಿಗೆಯಲ್ಲಿ ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರ ಏನು ಅಂತ ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳು ಯಾಕೆ ಬರುತ್ತಂದರೆ, 19ನೇ ಶತಮಾನದವರೆಗೂ, ಟಿಲ್ ದ ಎಂಡ್ ಆಫ್ ದ 19th century, ದ ಗೋರ್ಮೆಂಟ್ಸ್ ಇನ್ವಾಲ್ವ್ಡ್ ಓನ್ಲಿ ಇನ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ, ಡಿಸ್ಪೆನ್ಸಿಂಗ್ ಜಸ್ಟಿಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. 19ನೇ ಶತಮಾನದ ಪ್ರಾರಂಭದವರೆಗೆ ಸರ್ಕಾರಗಳು ಸಾಮಾನ್ಯವಾಗಿ ಕೆಲವೊಂದು ಮೂಲಭೂತ ಕರ್ತವ್ಯಗಳನ್ನು ಮಾತ್ರ ಮಾಡ್ತಾಯಿದ್ದು. ಯಾವುದು? ರಾಷ್ಟ್ರೀಯ ಭದ್ರತೆ, ನ್ಯಾಯ ಕೊಡೋದು, ಆಮೇಲೆ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು. ಈ ಕೆಲವೊಂದು ಮೂಲಭೂತ ಕೆಲಸಗಳನ್ನು ಮಾತ್ರ ಸರ್ಕಾರಗಳು ಮಾಡ್ತಾಯಿದ್ದು. ಸರ್ಕಾರಗಳು ಇದನ್ನು ಬಿಟ್ಟು ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಆದರೆ however, with the rise of welfare states in 20th century, the scope of government's involvement got extended. 20ನೇ ಶತಮಾನದಲ್ಲಿ ಎಲ್ಲ ರಾಷ್ಟ್ರಗಳಿಗೆ ನಾವು ಕಲ್ಯಾಣ ರಾಜ್ಯ ಅಥವಾ ಕಲ್ಯಾಣ ರಾಷ್ಟ್ರಗಳು ಅಂತ ಕರಿತೀವಿ. ಆವಾಗ ಸರ್ಕಾರದ ಕಾರ್ಯವ್ಯಾಪ್ತಿ ಅದು ವಿಸ್ತಾರ ಆಯಿತು. ಆವಾಗ ಸರ್ಕಾರಗಳು ಏನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು? 19ನೇ ಶತಮಾನದಲ್ಲಿ ಮಾಡಿದಂಥ ಕೆಲವೊಂದು ಮೂಲಭೂತ ಕೆಲಸಗಳ ಜೊತೆಗೆ ಸರ್ಕಾರ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ಆಮೇಲೆ ನೈರ್ಮಲ್ಯ, ಸಾರಿಗೆ, ಸಂಪರ್ಕ, ಈ ಎಲ್ಲ ವಿಷಯಗಳಲ್ಲಿ ನಾಗರಿಕರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವು. ಯಾವಾಗ? 20ನೇ ಶತಮಾನದ ನಂತರ. 20ನೇ ಶತಮಾನಕ್ಕಿಂತ ಮುಂಚೆ ಸರ್ಕಾರ ಭಾಳ ಕೆಲವು ಸೀಮಿತ ಕ್ಷೇತ್ರಗಳಲ್ಲಿ ಮಾತ್ರ ಹಸ್ತಕ್ಷೇಪವನ್ನು ಮಾಡ್ತಾಯಿತ್ತು. ಯಾವಾಗ ಸರ್ಕಾರಗಳು ಈ ಮನುಷ್ಯನ, ಈ ನಾಗರಿಕರ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದನ್ನು ಪ್ರಾರಂಭ ಮಾಡಿದ್ವಲ್ಲ, ಆವಾಗ ಸರ್ಕಾರ ಆರ್ಥಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದಕ್ಕೆ ಪ್ರಾರಂಭ ಮಾಡಿತು. As the government began involving itself in the economic activities,
of the people, it began to gain more importance in the process of economic development. ಅದರ ಜೊತೆಗೆ 20ನೇ ಶತಮಾನದಲ್ಲಿ ಕೆಲವೊಂದು ದೇಶಗಳಲ್ಲಿ, ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಮುಖ್ಯವಾಗಿ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್ ಆಗಿರ್ಬೋದು, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಇವೆಲ್ಲ ಸಮಸ್ಯೆಗಳಿತ್ತು. ಈ ಎಲ್ಲ ಸಮಸ್ಯೆಗಳಿಂದಾಗಿ ಸರ್ಕಾರ ಈ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಿ ಈ ಸಮಸ್ಯೆಗಳನ್ನು ಪರಿಹರಿಸುವುದು ತನ್ನ ಕರ್ತವ್ಯ ಅಂತ ಭಾವಿಸಿದು ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಇದು ಒಂದು ಪರಿಕಲ್ಪನೆ. ಇನ್ನೊಂದು ಪರಿಕಲ್ಪನೆ ಎಕನಾಮಿಕ್ ಫ್ಲಕ್ಚುವೇಷನ್ ಅಂತ ಬರುತ್ತೆ, ಆರ್ಥಿಕ ಏರಿಳಿತಗಳು ಅಂತ ಬರುತ್ತೆ. ಸಾಮಾನ್ಯವಾಗಿ ಬೆಲೆ ಆಗಿರ್ಬೋದು, ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಇವುಗಳಲ್ಲಿ ಈ ಅರ್ಥವ್ಯವಸ್ಥೆಯಲ್ಲಿ ಏರಿಳಿತಗಳು ಆಗ್ತಾ ಇರುತ್ತೆ. ಅವುಗಳಿಗೆ ನಾವು ಎಕನಾಮಿಕ್ ಫ್ಲಕ್ಚುವೇಷನ್ಸ್ ಅಂತ ಕರಿತೀವಿ. ಫ್ಲಕ್ಚುವೇಷನ್ಸ್ ಇನ್ ದಿ ನ್ಯಾಷನಲ್ ಇನ್ಕಮ್, ಪ್ರೊಡಕ್ಷನ್, ಎಂಪ್ಲಾಯ್ಮೆಂಟ್, ಇನ್ವೆಸ್ಟ್ಮೆಂಟ್, ಪ್ರೈಸ್ ಇಟ್ಸೆಟ್ರಾ ಆರ್ ಕಾಲ್ಡ್ ಎಕನಾಮಿಕ್ ಫ್ಲಕ್ಚುವೇಷನ್ಸ್. ಅದಾದಮೇಲೆ ಬರೋದು ಎಕನಾಮಿಕ್ ಸ್ಟೆಬಿಲಿಟಿ ಅಂತ, ಆರ್ಥಿಕ ಸ್ಥಿರತೆ ಅಂತ ಬರುತ್ತೆ. ಅಂದರೆ ಈ ಎಲ್ಲ ಕ್ಷೇತ್ರಗಳನ್ನು ನಾವೇನೀಗ ಮೆನ್ಷನ್ ಮಾಡಿದ್ರೆ ಅದರಲ್ಲಿ ಸ್ಥಿರತೆ ಇದ್ದರೆ, ಎಕ್ಸ್ಟ್ರೀಮ್ ಫ್ಲಕ್ಚುವೇಷನ್ಸ್ ಇರದೇ ಇದ್ದರೆ, ಅತಿಯಾಗಿ ಈ ಏರಿಕೆ ಆಗಿರ್ಬೋದು, ಅತಿಯಾಗಿ ಇಳಿಕೆ ಆಗಿರ್ಬೋದು, ಇವುಗಳು ಇರದೇ ಇದ್ದರೆ ಅದಕ್ಕೆ ನಾವು ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೀವಿ, ಆರ್ಥಿಕ ಸ್ಥಿರತೆ ಅಂತ ಕರಿತೀವಿ. When an economy moves towards progress without extreme fluctuations, it is said to have economic stability. ಆಮೇಲೆ ಬರೋದು ಇನ್ನೊಂದು ಮುಖ್ಯವಾದಂಥ ಪರಿಕಲ್ಪನೆ ಸೋಷಿಯಲ್ ಜಸ್ಟಿಸ್ ಅಂತ ಬರುತ್ತೆ, ಸಾಮಾಜಿಕ ನ್ಯಾಯ. ಸಮಾಜದಲ್ಲಿರ್ತಕ್ಕಂಥ ವಿವಿಧ ಸ್ತರದ ಜನರಿಗೆ ಯಾವುದೇ ತಾರತಮ್ಯ ಇಲ್ಲದೆ ಅವರಿಗೆ ನಾವು ಸಂಪತ್ತಾಗಿರ್ಬೋದು, ಅವಕಾಶ ಆಗಿರ್ಬೋದು, ಪ್ರಿವಿಲೇಜಸ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ರಿಸೋರ್ಸಸನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡೋದು ಸಾಮಾಜಿಕ ನ್ಯಾಯದಲ್ಲಿ ಬರುತ್ತೆ. The income and wealth generated in the country should be distributed as equally as possible to everybody without any discrimination in the name of caste, class, literate, illiterate, urban or rural. ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕಂತ ಆ ಒಂದು ಪರಿಕಲ್ಪನೆ ಹೇಳುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, 1929 ನಂತರ ಈ ಸೋವಿಯತ್ ರಷ್ಯಾದಲ್ಲಿ ಆರ್ಥಿಕ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿ ಅವರು ಬಹಳ ತ್ವರಿತ ವೇಗದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದರು. ಅದು ಭಾರತಕ್ಕೆ ಒಂದು ಸ್ಫೂರ್ತಿ ಆಯಿತು. ಭಾರತದಲ್ಲಿ ನಾವೇನು 5 ಇಯರ್ ಪ್ಲ್ಯಾನ್ ಅಂತ ಕರಿತೀವಲ್ಲ, ಈ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ರಷ್ಯಾದಿಂದ, ಸೋವಿಯತ್ ಯೂನಿಯನ್ನಿಂದ ನಾವು ಅದನ್ನು ಕಾಪಿ ಮಾಡಿದ್ವಿ, ಅಂದರೆ ಅದನ್ನು ಅನುಸರಿಸಿದ್ವಿ. ಮುಂದಿನ ಪರಿಕಲ್ಪನೆ ಏನಪ್ಪ ಅಂದರೆ ಭಾರತದಲ್ಲಿ ಯೋಜನೆ ಅದು ವೈಯಕ್ತಿಕ ಆಗಿರ್ಬೋದು, ಸಾಂಸ್ಥಿಕ ಆಗಿರ್ಬೋದು, ರಾಷ್ಟ್ರಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು. ಯೋಜನೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಗುರುತಿಸಿ ನಮ್ಮ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಯೋಜನೆಯನ್ನು, ರೂಪುರೇಷೆಯನ್ನು ಮಾಡಿಕೊಳ್ಳಲಿಕ್ಕೆ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇದನ್ನು ಟೆಕ್ಸ್ಟ್ ಬುಕ್ನಲ್ಲಿ ಅದರ ಅರ್ಥ ನೋಡಬೇಕಂದ್ರೆ, ಇಫ್ ಒನ್ ಹ್ಯಾಸ್ ಟು ಅಚೀವ್ ಸಕ್ಸಸ್ ಇನ್ ಒನ್ಸ್ ಪರ್ಸ್ನಲ್ ಲೈಫ್, ದ ರಿಸೋರ್ಸಸ್ ಹ್ಯಾವ್ ಟು ಬಿ ಯುಟಿಲೈಸ್ ಇನ್ ಅ ಪ್ಲ್ಯಾನ್ ಮ್ಯಾನರ್. ಅದು ವೈಯಕ್ತಿಕ ಬದುಕಾಗಿರ್ಬೋದು, ದೇಶ ಆಗಿರ್ಬೋದು. ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಶಿಸ್ತುಬದ್ಧವಾಗಿ ನಮಗೆ ಬೇಕಾದ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ, ಒಂದು ನಿಶ್ಚಿತ ಸಮಯದಲ್ಲಿ ಸಾಧನೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಲಿಕ್ಕೆ ಬಹಳ ಅವಶ್ಯಕತೆ ಇರುತ್ತದೆ. ಪ್ಲ್ಯಾನಿಂಗ್ ಅದರ ಅರ್ಥ ಏನು? ದ ಕಾನ್ಷಿಯಸ್ ಆ್ಯಂಡ್ ವೈಸ್ ಪ್ರೊಸೆಸ್ ಥ್ರೂ ವಿಚ್ ದ ಗೌರ್ಮೆಂಟ್ with certain specific objectives utilizes the country's resources in a profitable manner in order to secure maximum satisfaction of its people is called planning. ತುಂಬ ಕಾನ್ಷಿಯಸ್ ಆಗಿ ಅದೊಂದು ಪ್ರೊಸೆಸ್, ಅದು ತುಂಬ ವೈಸ್ ಪ್ರೊಸೆಸ್. ಅದು ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಅಬ್ಜೆಕ್ಟಿವ್ ಅಂದರೆ ನಿರ್ದಿಷ್ಟವಾದ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಒಂದು ದೇಶ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು
ಉಪಯೋಗ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಯೋಜನೆ ಪ್ಲ್ಯಾನಿಂಗ್ ಅಂತ ಆಗುತ್ತೆ. In order to attain the people's welfare, governments keeping the available resources in mind on a priority basis takes various decisions relating to. ಸಾಮಾನ್ಯವಾಗಿ ಈ ಯೋಜನೆಗಳನ್ನು ರಚಿಸಬೇಕಂದ್ರೆ ನಾವು ನಮ್ಮ ದೇಶದಲ್ಲಿ ಲಭ್ಯ ಇರತಕ್ಕಂಥ ಸಂಪನ್ಮೂಲಗಳನ್ನು ಪರಿಗಣನೆಗೆ ತಗೋಬೇಕಾಗತ್ತೆ. ಆವಾಗ ಅದನ್ನು ತಗೊಂಡು ಯಾವ ಸಂಪನ್ಮೂಲಗಳನ್ನು ಯಾವ ಅವಧಿಯೊಳಗೆ ಯಾವ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಬಳಸಬೇಕು ಅಂತಕ್ಕಂಥ ಯೋಚನೆಗಳನ್ನು ತಂತ್ರಗಳನ್ನು ರೂಪಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ಎದುರಾಗ್ತಕ್ಕಂಥ ಮುಖ್ಯ ಪ್ರಶ್ನೆಗಳು ಯಾವುವಂದರೆ, ವಾಟ್ ಶುಡ್ ಬಿ ಪ್ರೊಡ್ಯೂಸ್ಡ್, ನಾವು ದೇಶದಲ್ಲಿ ಲಭ್ಯ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಏನನ್ನು ಉತ್ಪಾದನೆ ಮಾಡಬೇಕು. ಹೌ ಮಚ್ ಶುಡ್ ಬಿ ಪ್ರೊಡ್ಯೂಸ್, ಎಷ್ಟನ್ನು ಉತ್ಪಾದನೆ ಮಾಡಬೇಕು. ಹೌ ದ ಪ್ರೊಡಕ್ಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್, ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಮೂಲಭೂತ ಪ್ರಶ್ನೆಗಳು ಅಂತ ಕರಿತೀವಿ. ಒಳಗೆ ನಾವು ಬೇಸಿಕ್ ಎಕನಾಮಿಕ್ ಕ್ವಶನ್ಸ್ ಅಂತಲೂ ಕರಿತೀವಿ. ಇಲ್ಲಿ ಭಾರತದಲ್ಲಿ ಯೋಜನೆ ಅಂತ ಬಂದಾಗ ಭಾರತದಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಯೋಜನಾ ಕ್ಷೇತ್ರದಲ್ಲಿ ಕೊಟ್ಟಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ದ ಮಾಡರ್ನ್ ಪ್ಲ್ಯಾನಿಂಗ್ ವಾಸ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಅವರು 1934ನಲ್ಲಿ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಪುಸ್ತಕ ಬರೀತಾರೆ. ಸಂಪೂರ್ಣ ಭಾರತದ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು, ದೂರದೃಷ್ಟಿ ಯೋಜನೆಯನ್ನು ಹಾಕ್ತಾರೆ. ಅವರು ಕೊಟ್ಟಂಥ ಒಂದು ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಫಾದರ್ ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ ಅಂತ ಕರಿತೀವಿ. ಹೆಮ್ಮೆಯ ವಿಚಾರಣೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕರ್ನಾಟಕದವರು. ಇನ್ನು ಯೋಜನೆ ಅಂತ ಬಂದಾಗ ನಮ್ಮ ದೇಶದಲ್ಲಿ ಕೆಲವೊಂದು ಸಂಸ್ಥೆಗಳಿದೆ. ಅವು ಕೆಲಸನೇ ಏನು, ದೇಶಕ್ಕೆ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ರಚನೆ ಮಾಡೋದು. ಮೊದಲನೇದಾಗಿ ಬರೋದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್, ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಇದೆ. ಅದು ಪ್ರಾರಂಭ ಆಗಿರೋದು 1950ರಲ್ಲಿ, 1950ನಲ್ಲಿ. ಅದರ ಅಧ್ಯಕ್ಷರು ಪ್ರಧಾನಮಂತ್ರಿಯವರಾಗಿರ್ತಾರೆ. ಈ ರಾಷ್ಟ್ರೀಯ ಯೋಜನಾ ಆಯೋಗದ ಮುಖ್ಯ ಉದ್ದೇಶ ಏನಂದರೆ, the main objective of the commission is to precisely estimate the natural and human resources and capital in the country and to prepare plans for effective utilization of these resources. ಈ ಯೋಜನಾ ಆಯೋಗ ಮಾಡಬೇಕಾದಂಥ ಮೊದಲನೇ ಕೆಲಸ ಏನಂದರೆ, ದೇಶದಲ್ಲಿ ಲಭ್ಯ ಇರತಕ್ಕಂಥ ನೈಸರ್ಗಿಕ ಮಾನವ ಸಂಪನ್ಮೂಲಗಳನ್ನು, ಬಂಡವಾಳವನ್ನು ಲೆಕ್ಕ ಹಾಕಿ ಅವುಗಳನ್ನು ಪರಿಣಾಮಕಾರವಾಗಿ ಬಳಸ್ಕೊಳ್ಳಿಕ್ಕೆ ಯೋಜನೆಗಳನ್ನು ರೂಪಿಸುವುದು. ಇದು ಯೋಜನಾ ಆಯೋಗದ ಮುಖ್ಯ ಕೆಲಸ. ಇದಕ್ಕೆ ಪೂರಕವಾಗಿ ನಮ್ಮ ದೇಶದಲ್ಲಿ ಇನ್ನೊಂದು ಸಂಸ್ಥೆ ಇದೆ. ಅದಕ್ಕೆ ನಾವು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೀವಿ. ಇದು 1952ನಲ್ಲಿ ಸ್ಟಾರ್ಟ್ ಆಯಿತು. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇದರ ಸದಸ್ಯರಾಗಿರ್ತಾರೆ. ಭಾರತ ಒಂದು ಫೆಡ್ರಲ್ ಕಂಟ್ರಿ ಆಗಿರೋದ್ರಿಂದ, ಫೆಡ್ರಲ್ ಅಂದರೆ ನಮ್ಮ ದೇಶದ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಂವಿಧಾನದಲ್ಲಿ ಹಂಚಿಕೆ ಮಾಡಿದ್ದಾರೆ. ಅದಕ್ಕೆ ನಾವು ಫೆಡ್ರಲ್ ಕಂಟ್ರಿ ಅಂತ ಕರಿತೀವಿ. ಫೆಡ್ರಲ್ ಕಂಟ್ರಿ ಆಗಿರೋದರಿಂದ ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ರಾಷ್ಟ್ರೀಯ ಹಂತದಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಇದ್ದರೆ, ರಾಷ್ಟ್ರೀಯ ಹಂತದಲ್ಲಿ ರಾಜ್ಯಗಳ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸದಸ್ಯತ್ವದಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆ. ಇದೇನು ಮಾಡುತ್ತಂದರೆ, ಇಟ್ ಅಪ್ರೂವ್ ದ ಡ್ರಾಫ್ಟ್ ಕಾಪಿ ಆಫ್ ದ 5 year ಪ್ಲ್ಯಾನ್ಸ್ ಪ್ರಿಪೇರ್ಡ್ ಬೈ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್. ರಾಷ್ಟ್ರೀಯ ಯೋಜನಾ ಆಯೋಗದವರು ರಚನೆ ಮಾಡಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಯ ಕರಡನ್ನು ಇವರು ಅಪ್ರೂವ್ ಮಾಡ್ತಾರೆ. ಇಟ್ ಆಲ್ಸೋ ಅಟೆಂಪ್ಟ್ಸ್ ಫಾರ್ ಬ್ಯಾಲೆನ್ಸ್ ರೀಜ್ನಲ್ ಡೆವಲಪ್ಮೆಂಟ್. ಅದರ ಜೊತೆಗೆ ಅವರು ಪ್ರಾದೇಶಿಕ ಅಭಿವೃದ್ಧಿಯ ಕಡೆಗೆ ಅವರು ಗಮನವನ್ನು ಕೊಡ್ತಾರೆ. ಈಗ ಮುಖ್ಯವಾಗಿ ನಾವು ಮುಂದಿನ ಕಾನ್ಸೆಪ್ಟಿಗೆ ಬರ್ತಾ ಇದ್ವಿ. 5 year ಪ್ಲ್ಯಾನ್ಸ್ ಅಂತ ಬರುತ್ತೆ, ಪಂಚವಾರ್ಷಿಕ ಯೋಜನೆಗಳು. ಈಗಾಗಲೇ ಹೇಳಿದಂತೆ ಈ ಪಂಚವಾರ್ಷಿಕ ಯೋಜನೆಗಳ ಒಂದು ವಿಚಾರವನ್ನು ನಾವು ರಷ್ಯಾದಿಂದ ಪಡೆದಿದ್ದೀವಿ. ಇಂಡಿಯಾಸ್ ಫಸ್ಟ್ 5 year ಪ್ಲ್ಯಾನ್ ಕೇಮ್ ಇನ್ ಟು ಇಫೆಕ್ಟ್ ಆನ್ 1st April 1951. ಭಾರತದಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭ ಆಗಿದ್ದು 1st April 1951. ಅದಾದ ನಂತರ ಪ್ರತಿ 5 ವರ್ಷಕ್ಕೊಂದೊಂದು ಪಂಚವಾರ್ಷಿಕ ಯೋಜನೆಗಳು ಪ್ರಾರಂಭ ಆಯಿತು. ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ
ಬಡತನವನ್ನು ನಿವಾರಣೆ ಮಾಡೋದು. ಪ್ರಾರಂಭದಲ್ಲಿ ಬಡತನ ಹೆಚ್ಚಿಗೆ ಇರೋದ್ರಿಂದ ಬಡತನ ನಿವಾರಣೆ ಮಾಡೋದಾಗಿತ್ತು. ಅದರ ಜೊತೆಗೆ ಇದರದ್ದು ಇತರೆ ಕೆಲವೊಂದು ಉದ್ದೇಶಗಳಿದೆ. ಮುಖ್ಯವಾಗಿ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪಾಸಿಬಲ್. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ನಲ್ಲಿ ಪ್ರೊಡಕ್ಷನನ್ನು ಹೆಚ್ಚಿಗೆ ಮಾಡೋದು. ಆಮೇಲೆ ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಮಾಡೋದು. ರಿಡ್ಯೂಸಿಂಗ್ ದ ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಆರ್ಥಿಕ ತಾರತಮ್ಯವನ್ನು ಕಡಿಮೆ ಮಾಡೋದು. ಎನ್ಶೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು. ಅದರ ಜೊತೆಗೆ ಅರ್ಥವ್ಯವಸ್ಥೆಯನ್ನು ಆಧುನೀಕರಣ ಮಾಡೋದು, ಮಾಡರ್ನೈಸಿಂಗ್ ದ ಎಕಾನಮಿ. ಇದು ಇತರ ಉದ್ದೇಶಗಳಲ್ಲಿ ಬರುತ್ತೆ. ಈ ಟೇಬಲ್ನಲ್ಲಿ ನೀವು ನೋಡ್ಬೋದು. ಫಸ್ಟ್ 5 ಇಯರ್ ಪ್ಲ್ಯಾನ್ 1951 to 56 ಆದರೆ, ಸೆಕೆಂಡ್ 56 to 61, ಆಮೇಲೆ ಥರ್ಡ್ 61 to 66, ಆಮೇಲೆ 1965ನಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ 3 ವರ್ಷ ಇಯರ್ ಪ್ಲ್ಯಾನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಮತ್ತೆ ಫೋರ್ತ್ 1969 to 74, ಐದನೇದು 74 to 78, ಆರನೇದು 80 to 85, ಏಳನೇದು 85 to 90. ಮತ್ತು ನ್ಯೂ ಎಕನಾಮಿಕ್ ರಿಫಾರ್ಮ್ಸನ್ನು 1991ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ 2 ವರ್ಷ ಗ್ಯಾಪ್ ಆಗಿತ್ತು. ಆಮೇಲೆ 92 to 97 8th, 97 to 2002 9th, 2002 to 2007 10, 2007 to 2012 11th, 2012 to 2017 12th. ಈಗ ಈ ರೀತಿ ಪ್ರತಿ 5 ವರ್ಷಕ್ಕೆ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿದೆ. ಅವರು ಆ ಯೋಜನೆಗಳಲ್ಲಿ ಮಾಡಿದ ಖರ್ಚನ್ನು ಇನ್ನೊಂದು ಕಾಲಮ್ನಲ್ಲಿ ಕ್ರೋರ್ಸ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ಪಂಚವಾರ್ಷಿಕ ಯೋಜನೆ ಸಾಧನೆಗಳೇನು? ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಪರಿಚಯ ಮಾಡಿ ಸುಮಾರು 75 ವರ್ಷ ಆಯಿತು. ಈ 75 ವರ್ಷದಲ್ಲಿ ಈ ಪಂಚವಾರ್ಷಿಕ ಯೋಜನೆಯಿಂದ ಆದಂಥ ಲಾಭ ಏನು ನೋಡೋಣ ಬನ್ನಿ. ಮೊದಲನೇದಾಗಿ ದ ಗ್ರೋತ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಆಗಿರೋದನ್ನು ನಾವು ಗಮನಿಸಬಹುದು. ಮೊದಲ 20 ವರ್ಷದಲ್ಲಿ ಅಂದರೆ 1951 to 1971ನಲ್ಲಿ ಎವರೇಜ್ ಗ್ರೋತ್ ರೇಟ್ ರಾಷ್ಟ್ರೀಯ ಆದಾಯದ್ದು 3.5 per annum ಇತ್ತು. ಆಮೇಲೆ ನೆಕ್ಸ್ಟ್ 20 ಇಯರ್ಸ್ನಲ್ಲಿ ಗ್ರೋತ್ ರೇಟು 3.5ನಿಂದ 5%ಗೆ ಇನ್ಕ್ರೀಸ್ ಆಯಿತು. ಆಮೇಲೆ 1991 to 2000ನಲ್ಲಿ ಆ್ಯನ್ಯುವಲ್ ಗ್ರೋತ್ ರೇಟ್ 5.6 ಆಯಿತು. ಆಮೇಲೆ 2001ಇಂದ 2010ನಲ್ಲಿ ನ್ಯಾಷನಲ್ ಇನ್ಕಮ್ ಆ್ಯನ್ಯುವಲ್ ಗ್ರೋತ್ ರೇಟ್ 7.3 ಆಯಿತು. 2001ಇಂದ 2010ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ 5.6% ಜಾಸ್ತಿ ಆಯಿತು. ಇದು ಮೊದಲನೇ ಸಾಧನೆ. ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಆಗಿರೋದು ಪಂಚವಾರ್ಷಿಕ ಯೋಜನೆ ಬಹಳ ಮಹತ್ವದ ಸಾಧನೆ. ಇನ್ನು ಎರಡನೆಯದು ಈ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷಿಯರಿ ಸೆಕ್ಟರ್ನಲ್ಲಿ ಏನೇನು ಬದಲಾವಣೆಗಳಾಯಿತು ಅನ್ನೋದು ನೋಡೋಣ. ಪ್ರಾರಂಭದಲ್ಲಿ 50% ಕಾಂಟ್ರಿಬ್ಯೂಷನ್ನು ನ್ಯಾಷನಲ್ ಇನ್ಕಮ್ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ನಿಂದ ಬರ್ತಾಯಿತ್ತು. ವ್ಯವಸ್ಥೆಯಲ್ಲಿ ನಾವು 3 ಸೆಕ್ಟರ್ ಬರುತ್ತೆ: ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್ ಅಂತ. ಪ್ರಾರಂಭದಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ವರಮಾನದ 50% ಪ್ರೈಮರಿ ಸೆಕ್ಟರಿಂದ ಬರ್ತಾಯಿತ್ತು. ಅದು 12%ಗೆ 50ರಿಂದ 12%ಗೆ ಕಡಿಮೆ ಆಯಿತು. ಈ ಸಂದರ್ಭದಲ್ಲಿ ಯಾವ ಸೆಕ್ಟ್ರು ಭಾಳ ಡೆವಲಪ್ಮೆಂಟ್ ಆಯ್ತಂದರೆ ಸರ್ವಿಸ್ ಸೆಕ್ಟ್ರು. ಸದ್ಯ 59% ಆದಾಯ, ರಾಷ್ಟ್ರೀಯ ಆದಾಯದಲ್ಲಿ ಆದಾಯ ಸರ್ವಿಸ್ ಸೆಕ್ಟರ್ ಅಂದರೆ ಸೇವಾ ವಲಯದಿಂದ ಬರುತ್ತೆ, ತೃತೀಯ ವಲಯದಿಂದ ಬರುತ್ತೆ. ಇದು ಬಹಳ ಮುಖ್ಯವಾದಂಥ ಬದಲಾವಣೆ. ಆಮೇಲೆ ಪಂಚವಾರ್ಷಿಕ ಯೋಜನೆ ಇನ್ನೊಂದು ಮಹತ್ವದ ಸಾಧನೆ ಅಂದರೆ ಸೆಲ್ಫ್ ಸಫಿಷಿಯನ್ಸಿ ಇನ್ ಫುಡ್ ಗ್ರೇನ್ಸ್. ಆಹಾರದ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ. ಫುಡ್ ಪ್ರೊಡಕ್ಷನ್ 2011-12ರಲ್ಲಿ 257 ಮಿಲಿಯನ್ ಟನ್ನಷ್ಟು ಜಾಸ್ತಿ ಆಯಿತು. ಆಮೇಲೆ ಉದ್ಯೋಗಾವಕಾಶಗಳು ಜಾಸ್ತಿಯಾಗಿದೆ. ಮುಖ್ಯವಾಗಿ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಪಂಚವಾರ್ಷಿಕ ಯೋಜನೆಗಳಿಂದ ಸರ್ಕಾರಗಳು ಸೃಷ್ಟಿ ಮಾಡಿವೆ. ಎರಡನೇ ಸಾಧನೆ. ಮೂರನೆಯದು ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ನಿರ್ಮಾಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರಗಳು ಹಮ್ಮಿಕೊಂಡಿದೆ. ಮುಖ್ಯವಾಗಿ ರೂರಲ್ ಪುವರ್,
ಹಳ್ಳಿಗಳಲ್ಲಿರ್ತಕ್ಕಂಥ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಭಾಳಷ್ಟು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಮುಖ್ಯವಾಗಿ ಈಗ ನೀವು ಗಮನಿಸೋದಂದರೆ ನರೇಗಾ ಅಂತ ಬರುತ್ತೆ, ಅಥವಾ MGNREG ಅಂತ ಬರುತ್ತೆ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಅದಕ್ಕೆ ನಾವು ಕರಿತೀವಿ. ಮುಖ್ಯವಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ನೀವು ನೋಡಿರ್ಬೋದು, ಚಂದ್ರನ ಮೇಲೆ ನಾವು ಒಂದು ಉಪಗ್ರಹವನ್ನು ಕಳಿಸಿ ಅಲ್ಲಿಂದ ಮಾಹಿತಿಯನ್ನು ತಗೊಳ್ಳೋ ಒಂದು ಪ್ರಯತ್ನ ಮಾಡಿದ್ವಿ. ಜಗತ್ತಿನ 5 ಅಥವಾ 6 ದೇಶಗಳು ಮಾಡಿರುವ ಕೆಲವು ದೇಶಗಳು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಾಡಿದ್ದೇವೆ. ಇದು ಒಂದು ಬಹಳ ಮಹತ್ವದ ಒಂದು ಸಾಧನೆ. ಆಮೇಲೆ ಮಾಡರ್ನ್ ಟೆಕ್ನಾಲಜಿ, ವಿಶೇಷವಾಗಿ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಇದೊಂದು ಮಹತ್ವದ ಸಾಧನೆ. ಆಮೇಲೆ ಎಕ್ಸ್ಪೋರ್ಟ್ ಆಫ್ ಇಂಜಿನಿಯರ್ಸ್, ಕಳೆದ 75 ವರ್ಷದಲ್ಲಿ ಭಾರತದವರ ಅತೀ ದೊಡ್ಡ ಸಾಧನೆ ಅಂದರೆ ನಾವು ಜಗತ್ತಿಗೆ ವರ್ಲ್ಡ್ ಕ್ಲಾಸ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಮಟ್ಟದ ಒಳ್ಳೆಯ ಗುಣಮಟ್ಟದ ಇಂಜಿನಿಯರ್ಸ್ಗಳನ್ನೇ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಭಾಳ ಮುಖ್ಯ ಉದಾಹರಣೆ ಅಂದರೆ ಜಗತ್ತಿನ ಅತ್ಯಂತ ದೊಡ್ಡ IT ಸೆಕ್ಟರ್ ಅಂತ ಕರಿತೀವಿ, ಮೈಕ್ರೋಸಾಫ್ಟ್ ಆಗಿರ್ಬೋದು, ಆಮೇಲೆ ಗೂಗಲ್ ಆಗಿರ್ಬೋದು, ಇವುಗಳನ್ನೆಲ್ಲ ಲೀಡ್ ಮಾಡ್ತಾಯಿದ್ರು ಭಾರತದ ಇಂಜಿನಿಯರ್ಗಳು ಅನ್ನೋದು ಭಾರತದ ಒಂದು ಹೆಮ್ಮೆ. ಆಮೇಲೆ ಭಾರತದಿಂದ ಲಕ್ಷಾಂತರ ಇಂಜಿನಿಯರ್ಗಳು ಮುಖ್ಯವಾಗಿ ಅಮೇರಿಕಾ ಮತ್ತು ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು ಇನ್ಕ್ಲೂಸಿವ್ ಗ್ರೋತ್ ಅಂತ ಬರುತ್ತೆ. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಬರೀ ಯಾವುದೇ ಒಂದು ಕ್ಷೇತ್ರ, ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಅಥವಾ ಬರೀ ರೈತರಾಗಿರ್ಬೋದು, ಅಥವಾ ಕೈಗಾರಿಕೋದ್ಯಮಿ ಆಗಿರ್ಬೋದು, ಸಮಾಜದ ಯಾವುದೇ ಒಂದು ಕ್ಷೇತ್ರವನ್ನು ಡೆವಲಪ್ ಮಾಡಿದರೆ ಅದು ಇನ್ಕ್ಲೂಸಿವ್ ಆಗಲ್ಲ. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಈ ಎಲ್ಲ ವಲಯಗಳು, ಆಮೇಲೆ ಸಮಾಜದ ಎಲ್ಲ ವರ್ಗದವರನ್ನು ಡೆವಲಪ್ ಮಾಡಿದರೆ ಅದಕ್ಕೆ ನಾವು ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಅದಕ್ಕೆ ಒತ್ತನ್ನು ಕೊಟ್ಟಿದ್ದರು. ಆಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಲಿಟ್ರಸಿ ರೇಟ್ ಭಾಳ ಸುಧಾರಣೆ ಆಯಿತು. ನಮ್ಮ ಜೀವಿತಾವಧಿ ಸ್ವಾತಂತ್ರ್ಯ ಸಿಕ್ಕಾಗ ಬರೀ 32ರಿಂದ 36 ಇತ್ತು. ಈಗ ಅದು 65, ಹತ್ತಿರ 65ಕ್ಕಿಂತ ಹೆಚ್ಚಿಗೆ ನಾವು ಬಂದಿದ್ವಿ. ಅಂದರೆ ನಮ್ಮ ಜೀವಿತಾವಧಿಯಲ್ಲಿ ಭಾಳಷ್ಟು ಸುಧಾರಣೆಗಳಾಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ವೈದ್ಯಕೀಯ ಕ್ಷೇತ್ರಗಳಾದಂಥ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು. ಆಮೇಲೆ ಇನ್ಫಂಟ್ ಮೊರ್ಟಾಲಿಟಿ ರೇಟ್, ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆ ಇದ್ದಾಗಿ ಇನ್ಫಂಟ್ ಮೊರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ. ಇನ್ಫಂಟ್ ಮೊರ್ಟಾಲಿಟಿ ರೇಟ್ ಅಂದರೆ ನಂಬರ್ ಆಫ್ ಚಿಲ್ಡ್ರನ್ ಡೈ ಬಿಫೋರ್ ದಿ ಏಜ್ ಆಫ್ 1 ಅಂತ ಬರುತ್ತೆ. ಸಣ್ಣ ಮಕ್ಕಳು ಅವರ ಸಾವಿನ ಪ್ರಮಾಣ ಕೂಡ ತುಂಬ ಕಡಿಮೆ ಆಗಿದೆ. ಬರ್ತ್ ರೇಟ್ ಮತ್ತು ಡೆತ್ ರೇಟ್ಗಳು ಕಡಿಮೆ ಆಗಿದೆ. ಪಾಪ್ಯುಲೇಷನ್ ಗ್ರೋತ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಇದು ಕೂಡ ಒಂದು ಮಹತ್ವದ ಸಾಧನೆ. ಇಷ್ಟೆಲ್ಲ ಸಾಧನೆ ಇದ್ದರೂ ಕೂಡ ಕೆಲವೊಂದು ಸವಾಲುಗಳಾಗಿರ್ಬೋದು, ಕೆಲವೊಂದು ಫೇಲ್ಯೂರ್ಸ್ ಕೂಡ ಆಗಿದೆ. ಭಾಳ ಮುಖ್ಯವಾಗಿ ಪಂಚವಾರ್ಷಿಕ ಯೋಜನೆಗಳು ಇನ್ನೂ ಎಲ್ಲ ಜನರಿಗೆ ಉದ್ಯೋಗ ಕೊಡುವಲ್ಲಿ ಸಫಲ ಆಗಿಲ್ಲ. ಇನ್ನೂ ಭಾಳಷ್ಟು ಜನ ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. ಇದು ಮೊದಲನೇದು. ಅದರ ಜೊತೆಗೆ ಬಡತನ ಇನ್ನೂ ಕಡಿಮೆ ಆಗಿಲ್ಲ. ಬಡವರು ಮತ್ತು ಶ್ರೀಮಂತರಂತಕ್ಕಂಥ ಒಂದು ಗ್ಯಾಪ್ ನಮ್ಮ ದೇಶದಲ್ಲಿ ಈಗಲೂ ಕೂಡ ಇದೆ. ಅದಾದಮೇಲೆ ಬರೋದು ಸೋಷಿಯಲ್ ಜಸ್ಟಿಸ್ ಇನ್ನೂ ಇಲ್ಲ. ಈಕ್ವಾಲಿಟಿ ಸೋಷಿಯಲ್ ಜಸ್ಟಿಸ್ನಲ್ಲಿ ಭಾಳಷ್ಟು ಅವಕಾಶ ಇದೆ. ಆಮೇಲೆ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ಇನ್ನೂ ಪ್ರತಿಯೊಂದು ಹಳ್ಳಿಗೆ ಬೇಕಾದಂತೆಲ್ಲ ಮೂಲಭೂತ ಸೌಲಭ್ಯಗಳು ಕೊಡಲಿಕ್ಕೆ ನಾವು ಇನ್ನೂ ಸರ್ಕಾರದವರು ಪ್ರಯತ್ನ ಮಾಡೋ ಒಂದು ಅವಶ್ಯಕತೆ ಇದೆ. ಇದು ಪಂಚವಾರ್ಷಿಕ ಯೋಜನೆಗಳು ಮತ್ತು ಸಾಧನೆ ವೈಫಲ್ಯಗಳಾಯಿತು. ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಗ್ರೀನ್ ರೆವಲ್ಯೂಷನ್ ಅಂತ ಬರುತ್ತೆ, ಹಸಿರು ಕ್ರಾಂತಿ. ಇದು ಬಹಳ ಒಂದು ಮಹತ್ವದ ಬೆಳವಣಿಗೆ ಭಾರತದ ಕೃಷಿ ವ್ಯವಸ್ಥೆಯಲ್ಲಿ. The greatest achievement of the 5-year plans has been the green revolution. The drastic increase in food grain production during the period is called green revolution. ಬಹಳ ತ್ವರಿತಗತಿಯಲ್ಲಿರ್ತಕ್ಕಂಥ ಬದಲಾವಣೆ ಆಹಾರದ ಉತ್ಪಾದನೆಯಲ್ಲಿ ಏನಾಗಿದೆ ಅಲ್ಲ, ಅದಕ್ಕೆ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಇಡೀ ವರ್ಲ್ಡ್ನಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರೆ. ನಮ್ಮ ದೇಶದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಅಂತ ಬರ್ತಾರೆ. 1967ನಲ್ಲಿ 74 ಮಿಲಿಯನ್ ಇರ್ತಕ್ಕಂಥ ಫುಡ್ ಗ್ರೇನು ಪ್ರೊಡಕ್ಷನ್ 1970
67ನಲ್ಲಿ 74 ಇದ್ದದ್ದು 1970ಯಲ್ಲಿ 108 ಮಿಲಿಯನ್ ಟನ್ಸ್ಗೆ ಇನ್ಕ್ರೀಸ್ ಆಗುತ್ತೆ. 3 ವರ್ಷದಲ್ಲಿ ಸುಮಾರು 34 ಟನ್ನಷ್ಟು ಆಹಾರ ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ. ಇನ್ ದ ಬಿಗಿನಿಂಗ್ of 1960, Dr. Norman Borlaug, a German agricultural scientist, conducted many experiments in Mexico, the result of which was the discovery of high-yielding wheat grains. ನಾರ್ಮನ್ ಬೋಲಾಗ್ ಅವರು ಮೆಕ್ಸಿಕೋದಲ್ಲಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿದರು. ಆ ಪ್ರಯೋಗಗಳಿಂದಾಗಿ ಈ ಈಲ್ಡಿಂಗ್, ಮುಖ್ಯವಾಗಿ ಗೋಧಿ ಒಂದು ಇಳುವರಿ ಹೆಚ್ಚಿಗೆ ಆಗುತ್ತೆ. ಅದೇ ಪ್ರಯೋಗವನ್ನು ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಗೆ ಕಾರಣ ಏನಿರ್ಬೋದು? ಭಾಳ ಮುಖ್ಯವಾಗಿ 1965-66ನಲ್ಲಿ ಭಾರತದಲ್ಲಿ ಆಹಾರದ ಉತ್ಪಾದನೆ ಕಡಿಮೆಯಾಗಿ ಒಂದು ಸಿವಿಯರ್ ಡ್ರಾಟ್ನಿಂದಾಗಿ ಕಡಿಮೆ ಆಯಿತು. ಅಂದರೆ ಬರಗಾಲ ಬಂತು, ಆಹಾರ ಉತ್ಪಾದನೆ ಕಡಿಮೆ ಆಯಿತು. ಆಹಾರದ ಅತಿಯಾದ ಒಂದು ಸ್ಕೇರ್ಸಿಟಿ ಕ್ರಿಯೇಟ್ ಆಯಿತು. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ 1966ನಲ್ಲಿ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಕರಿತೀವಿ, ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಬೀಜಗಳು, ಮುಖ್ಯವಾಗಿ ಗೋಧಿ ಬೆಳೀಲಿಕ್ಕೆ ಬಳಸಿ ಪಂಜಾಬ್, ಹರಿಯಾಣ, ಡೆಲ್ಲಿ, ರಾಜಸ್ಥಾನ್, ಈಸ್ಟರ್ನ್ ಪಾರ್ಟ್ಸ್ ಆಫ್ ಉತ್ತರ ಪ್ರದೇಶದಲ್ಲಿ ಈ ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಹಸಿರು ಕ್ರಾಂತಿಯಲ್ಲಿ 2 ರೀತಿಯ ಟೆಕ್ನಾಲಜಿ ಬರುತ್ತೆ. ಒಂದು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರೀತಾರೆ, ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಈ ಪ್ರಶ್ನೆಯನ್ನು 2024 ಮಾರ್ಚ್-ಏಪ್ರಿಲ್ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯಲ್ಲಿ ಗ್ರೋವಿಂಗ್ ಕ್ರಾಪ್ಸ್ ಯೂಸಿಂಗ್ ಹೈ ಈಲ್ಡಿಂಗ್ ಗ್ರೇನ್ಸ್, ನೋಡಿ ಮೊದಲನೇದೇನು ಬರುತ್ತೆ, ಹೈ ಈಲ್ಡಿಂಗ್ ಗ್ರೇನ್ಸ್ ಬರುತ್ತೆ. ಆಮೇಲೆ ರೆಗ್ಯುಲೇಟೆಡ್ ವಾಟರ್ ಸಪ್ಲೈ ಬರುತ್ತೆ. ಆಮೇಲೆ ಈ ಡಿಸೀಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಇರಿಗೇಷನ್ಸ್ ಯೂಸ್ ಮಾಡ್ತೀವಿ. ಇದೆಲ್ಲ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಯಲ್ಲಿ ಕವರ್ ಆಗುತ್ತೆ. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆಗಬೇಕಂದ್ರೆ ಬಹಳ ಪ್ರಮುಖವಾದಂಥ ಕೊಡುಗೆ ಕೊಟ್ಟವರು ಡಾಕ್ಟರ್ MS ಸ್ವಾಮಿನಾಥನ್, ಕೃಷಿ ವಿಜ್ಞಾನಿಗಳು. ಇವರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರುವುದರಿಂದ ಅವರಿಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಕರಿತೀವಿ. ಪ್ರಾರಂಭದಲ್ಲಿ ಏನಾಯ್ತಪ್ಪ ಅಂದರೆ ಇಂಪ್ರೂವ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಮುಖ್ಯವಾಗಿ ಬರೀ ಗೋಧಿ ಬೆಳೆಯಲ್ಲಿ ಮಾತ್ರ ಉತ್ಪಾದನೆ ಹೆಚ್ಚಿಗೆ ಪ್ರಾರಂಭ ಮಾಡಿದರು. ಆ ಗೋಧಿ ಬೆಳೆಯಿಂದ ಈ ಹಸಿರು ಕ್ರಾಂತಿ ಈ ಭತ್ತ ಆಗಿರ್ಬೋದು, ಜವಾರ್ ಆಗಿರ್ಬೋದು, ರಾಗಿ, ಶುಗರ್ ಕೇನ್ ಮತ್ತು ಇತರ ಬೆಳೆಗಳಿಗೆ ಅದು ಹಂಚಿಕೆ ಆಯಿತು, ವಿಸ್ತರಣೆ ಆಯಿತು. 1918ನಲ್ಲಿ ಭಾರತ ಸಂಪೂರ್ಣವಾಗಿ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತು ಈ ಹಸಿರು ಕ್ರಾಂತಿಯಿಂದಾಗಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನಂದರೆ ಈ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಲ್ಲ, ಅದನ್ನು ಭಾಳ ಮುಖ್ಯವಾಗಿ ಶ್ರೀಮಂತರು ಮತ್ತು ದೊಡ್ಡ ಹಿಡುವಳಿದಾರರು ಮಾತ್ರ ಉಪಯೋಗ ಮಾಡ್ತಾರೆ. ಇವುಗಳನ್ನು ಬಳಸೋದು ಬಡವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು. ಆ ದೃಷ್ಟಿಯಿಂದ ಗೋರ್ಮೆಂಟ್ನವರು ಈ ಬಡ ರೈತರಿಗೆ ಅಥವಾ ಸಣ್ಣ ಹಿಡುವಳಿದಾರರಿಗೆ ಈ ಸಬ್ಸಿಡಿಗಳನ್ನು, ಫರ್ಟಿಲೈಸರ್ಸನ್ನು, ಎಕ್ವಿಪ್ಮೆಂಟನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಇದರಿಂದಾಗಿ ಅವರು ಕೂಡ ಇಂಪ್ರೂವ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಅವರಿಗೆ ಕೋಆಪರೇಟಿವ್ ಆರ್ಗನೈಸೇಷನಿಂದ ಕಡಿಮೆ ಬಡ್ಡಿದರಲ್ಲಿ ಲೋನ್ ಕೊಡೋದಾಗಿರ್ಬೋದು ಅಥವಾ 0 ಇಂಟ್ರೆಸ್ಟ್ ಲೋನ್ ಕೊಡೋದಾಗಿರೋದ್ರಿಂದ ಅವರು ಕೂಡ ಆ ಇಂಪ್ರೂವ್ಡ್ ಅಗ್ರಿಕಲ್ಚರ್ ಪ್ರೊಸೆಸ್ನಲ್ಲಿ ಸೇರಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದರಿಂದಾಗಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಬೆಲೆಗಳು ಕಡಿಮೆ ಆಗಿಬಿಡ್ತು. ಸಾಮಾನ್ಯವಾಗಿ ಅದು ಎಕನಾಮಿಕ್ಸ್ನಲ್ಲಿ ಮೂಲಭೂತ ಪರಿಕಲ್ಪನೆ. ಸಪ್ಲೈ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆ ಆಗಿ ಬರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಮೇಲೆ ಬೆಲೆಗಳು ಕಡಿಮೆ ಆಯಿತು. ಅದಕ್ಕಾಗಿ ಈ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ರೈತರಿಗೆ ಉತ್ತಮ ಒಂದು ಬೆಲೆಯನ್ನು ಕೊಡೋ ದೃಷ್ಟಿಯಿಂದ ಅಗ್ರಿ ಮಾರ್ಕೆಟ್ಸನ್ನು ಇಂಪ್ರೂವ್ ಮಾಡಿದರು. ಅಗ್ರಿ ಮಾರ್ಕೆಟ್ಸ್ ಹ್ಯಾವ್ ಬೀನ್ ಇಂಪ್ರೂವ್ಡ್. ಆಮೇಲೆ ಸರ್ಪ್ಲಸ್ ಪ್ರೊಡಕ್ಷನ್ನ ಪ್ರೊಸೆಸ್ ಮಾಡಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಡೆವಲಪ್ ಮಾಡಿದರು. ಆಮೇಲೆ ಕೆಲವೊಂದು ಸಾರಿ ನಾವು ಬೆಳೆ ಬೆಳೆದ ಮೇಲೆ ಅದನ್ನು ಸ್ಟೋರ್ ಮಾಡಲಿಕ್ಕೆ
ಗ್ರ್ಯಾನರೀಸನ್ನು, ಕೋಲ್ಡ್ ಸ್ಟೋರೇಜ್ ವೇರ್ ಹೌಸಸನ್ನು ಸರ್ಕಾರದವರು ಹೆಚ್ಚಿಗೆ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಡೆವಲಪ್ ಮಾಡಿದರು. ಪ್ರಾರಂಭದಲ್ಲಿ 1916ರಲ್ಲಿ ನಾರ್ಮನ್ ಬೋರ್ಲಾಗ್ ಅವರು ಮೆಕ್ಸಿಕೋದಲ್ಲಿ ಕಂಡಕ್ಟ್ ಮಾಡಿದ್ದನ್ನೇ ನಾವು ಭಾರತದಲ್ಲಿ ಅದನ್ನು ಡೆವಲಪ್ ಮಾಡಿದ್ದೀವಿ. ಭಾಳ ಮುಖ್ಯವಾದಂಥ ಬೆಳವಣಿಗೆ ಏನಪ್ಪ ಅಂದರೆ, ಈ ಹಸಿರು ಕ್ರಾಂತಿಯಿಂದ ಉತ್ಪಾದನೆ ಜಾಸ್ತಿ ಆಗಿರ್ಬೋದು, ಬಟ್ ಈ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಗುಣಮಟ್ಟಕ್ಕೆ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಯಿತು. ದ ಸಾಯಿಲ್ ಸ್ಟಾರ್ಟೆಡ್ ಡೆಟ್ರೈಟಿಂಗ್. ಪ್ರಾರಂಭದಲ್ಲಿ ಹೆಚ್ಚಿಗೆ ಇಳುವರಿ ಬಂದರೂ ಕೂಡ ಕ್ರಮೇಣವಾಗಿ ಎಷ್ಟೇ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಫರ್ಟಿಲೈಸರ್ಸ್ ಯೂಸ್ ಮಾಡಿದರೂ ಕೂಡ ಇಳುವರಿಯಲ್ಲಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಮಣ್ಣು ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿತ್ತು. ಅದರಿಂದಾಗಿ ಭಾರತದಲ್ಲಿ ಈ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗಿಗೆ ಭಾಳಷ್ಟು ಬೇಡಿಕೆ ಬರಲಿಕ್ಕೆ ಪ್ರಾರಂಭ ಆಯಿತು. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಈಗ ಇಳುವರಿ ಎಷ್ಟೇ ಪೆಸ್ಟಿಸೈಡ್ಸು ಫರ್ಟಿಲೈಸರ್ ಯೂಸ್ ಮಾಡಿದ್ರು, ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಯೂಸ್ ಮಾಡಿದ್ರು, ಇಳುವರಿ ಕಡಿಮೆ ಬರ್ತಾಯಿತ್ತು ಅಂದರೆ ಮಣ್ಣಿನ ಗುಣಮಟ್ಟ ಕಡಿಮೆ ಇದೆ ಅಂತ. ಆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಇರ್ತಕ್ಕಂಥ ಬಹಳ ಉತ್ತಮ ಉಪಾಯ ಏನಂದರೆ ಅದಕ್ಕೆ ನಾವು ಸಾವಯವ ಕೃಷಿ ಅಂತಲೂ ಕರಿತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಲೂ ಕರಿತೀವಿ, ನ್ಯಾಚುರಲ್ ಫಾರ್ಮಿಂಗ್ ಅಂತಲೂ ಕರಿತೀವಿ, ನೈಸರ್ಗಿಕ ವ್ಯವಸಾಯ ಅಂತಲೂ ಕರಿತೀವಿ. ಅದು ಇಂಡಿಯಾದಲ್ಲಿ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಗೋರ್ಮೆಂಟ್ನವರು ಅಗ್ರಿಕಲ್ಚರನ್ನು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡ್ಸನ್ನು ಯೂಸ್ ಮಾಡಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ನ ಜಾಸ್ತಿ ಮಾಡೋ ಒಂದು ಪ್ರಯತ್ನ ಮಾಡಿದರು. ಈ ಪ್ರೊಸೆಸ್ಗೆ ನಾವು ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಥವಾ ಪರ್ಪೆಚುವಲ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಪರ್ಪೆಚುವಲ್ ಗ್ರೀನ್ ರೆವಲ್ಯೂಷನ್, ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂದರೆ ಸಾವಯವ ಪದ್ಧತಿಯನ್ನು ಬಳಸಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳೋದು. ಫಸ್ಟ್ ಗ್ರೀನ್ ರೆವಲ್ಯೂಷನ್ ಅಂದರೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಹೈ ಈಲ್ಡಿಂಗ್ ಸೀಡ್ಸನ್ನು ಯೂಸ್ ಮಾಡಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಈ ಭಾಳಷ್ಟು ಕೆಲವೊಂದು ನಾವು ಉತ್ಸಾಹಿ ರೈತರು ಇದು ಎಕೋ ಫ್ರೆಂಡ್ಲಿ ಕೂಡ ಹೌದು. ಯಾವುದು, ನಾವು ಸಾವಯವ ಕೃಷಿ ಮಾಡಿದರೆ ಅದರಿಂದ ಮಣ್ಣಿನ ಗುಣಮಟ್ಟ ಕಡಿಮೆ ಆಗದೇ ಇರೋದರಿಂದ ಅದು ಪರಿಸರ ಸ್ನೇಹಿ ವ್ಯವಸಾಯ ಪದ್ಧತಿ ಆಗಿದ್ದರಿಂದ ಭಾಳಷ್ಟು ರೈತರು ಈ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅದಕ್ಕೆ ಜೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ ಅಂತಲೂ ಕೊಡ್ತಾರೆ. ಆಮೇಲೆ ಅದರಿಂದ ಲಾಭವೂ ಕೂಡ ಆಗ್ತಾಯಿದೆ. ಅದರಿಂದ ನಾವು ಗುಣಮಟ್ಟದ ಬೆಳೆಗಳನ್ನು ಕೂಡ ಬೆಳಿಬೋದು. ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ ಇರ್ತಕ್ಕಂಥ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಕೂಡ ಜನರಿಗೆ ತಲುಪಿಸಬಹುದು. ಇದರಿಂದಾಗಿ ಇತ್ತೀಚೆಗೆ ಈ ಆರ್ಗ್ಯಾನಿಕ್ ಫುಡ್ಸ್ ಅಂತಕ್ಕಂಥ ಒಂದು ಸೆಕ್ಷನ್ಗೆ ಭಾಳಷ್ಟು ಬೇಡಿಕೆ ಜಾಸ್ತಿ ಆಗಿರೋದನ್ನು ನಾವು ಗಮನಿಸ್ಬೋದು. ಇದಿಷ್ಟು ಹಸಿರು ಕ್ರಾಂತಿಯ ಕುರಿತಾಗಾಯಿತು. ಕೊನೆಗೆ ಇನ್ನೊಂದು ಪರಿಕಲ್ಪನೆ ಬರುತ್ತೆ, ಅದಕ್ಕೆ ನಾವು ನೀತಿ ಆಯೋಗ ಅಂತ ಕರಿತೀವಿ. ಈ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನನ್ನು ರೀಪ್ಲೇಸ್ ಮಾಡಿ ಅದರ ಒಂದು ಸ್ಥಳದಲ್ಲಿ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಯಾವಾಗ? ಜನವರಿ 1, 2015ನಲ್ಲಿ. ಇದು ನೀತಿ ಆಯೋಗ. ಇಟ್ ಈಸ್ ಅ ರಿಪ್ಲೇಸ್ಮೆಂಟ್ ಆಫ್ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್. ಇದರ ಮುಖ್ಯ ಉದ್ದೇಶ ಏನಂದರೆ 15 ವರ್ಷದ ಒಂದು ರೋಡ್ ಮ್ಯಾಪನ್ನು ಕ್ರಿಯೇಟ್ ಮಾಡಿ 7 ವರ್ಷ ಒಂದು ದೂರದೃಷ್ಟಿಯಿಂದ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು, ಸ್ಟ್ರಾಟಜಿಯನ್ನು ದೇಶಕ್ಕೆ ಕೊಡೋದು. ಮುಖ್ಯ ಉದ್ದೇಶ ಏನಪ್ಪ ಅಂದರೆ evolve a shared vision of national development priorities, sectors and strategies with the active involvement of states. ರಾಜ್ಯಗಳ ಸಹಯೋಗದಿಂದ ರಾಷ್ಟ್ರೀಯ ಯೋಜನಾ ಪ್ರಾಶಸ್ತ್ಯಗಳನ್ನು ನಿರ್ಧರಿಸುವುದು ಮತ್ತು ವಲಯವಾರು ತಂತ್ರಗಳನ್ನು ರೂಪಿಸುವುದು. ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯಗಳಲ್ಲಿ ಕೆಲವೊಂದು ತಂತ್ರಗಳನ್ನು ರೂಪಿಸುವುದು. ಆಮೇಲೆ ಫಾಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್. ನಮಗೆ ಗೊತ್ತಿದೆ, ಎಲ್ಲ ರಾಜ್ಯಗಳ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರ ಕೆಲಸ ಮಾಡೋದ್ರಿಂದ ಈ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಮತ್ತು ಸಹಾಯದೊಂದಿಗೆ ಈ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡೋದು ಎರಡನೇ ಉದ್ದೇಶ. ಈ ಮುಖ್ಯವಾದಂಥ ಲಕ್ಷಣಗಳು ಏನಪ್ಪ ಅಂದರೆ ಇದರಲ್ಲಿ ನ್ಯಾಷನಲ್ ನೀತಿ ಆಯೋಗದಲ್ಲಿ ಏನಿರುತ್ತಂದರೆ ಇಟ್ ಈಸ್ ಅ ಸೆಂಟರ್ ವಿತ್ ನೆಸೆಸರಿ ನಾಲೆಜ್ ಆ್ಯಂಡ್ ಸ್ಕಿಲ್ಸ್. ಇಲ್ಲಿ ಇಡೀ ದೇಶದ ಜ್ಞಾನಿಗಳು, ಬೇರೆ ಬೇರೆ ಕ್ಷೇತ್ರದ ಜ್ಞಾನಿಗಳು, ಸ್ಕಿಲ್ಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಗಳು ಇದರಲ್ಲಿ ಇರೋದರಿಂದ ಈ ಭಾಳಷ್ಟು ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
ಆಮೇಲೆ ಸ್ಟ್ರಾಟಜಿಕ್ ಪಾಲಿಸಿ ವಿಷನ್, ಒಂದು ದೂರದೃಷ್ಟಿಯಿಂದ ಕೂಡಿದಂಥ ಕೆಲವೊಂದು ಯೋಜನೆಗಳನ್ನು ರೂಪಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಇದ್ರ 2 ಅಟ್ಯಾಚ್ಡ್ ಆಫೀಸ್ ಇರೋದು ಇದಕ್ಕೆ, ಮುಖ್ಯವಾಗಿ 2 ಇದೆ. ಒಂದು ಅಟಲ್ ಇನೋವೇಷನ್ ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಅಂತ ಇದೆ, ಇನ್ನೊಂದು ಅಟಲ್ ಇನೋವೇಷನ್ ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು, ಇನ್ನೊಂದು ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆರ್ಗನೈಸೇಷನ್ ಅಂತ ಇನ್ನೊಂದು. ಇವೆರಡು ಆಟೋನಮಸ್ ಬಾಡಿ ಇದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೇಬರ್ ಆ್ಯಂಡ್ ಎಕನಾಮಿಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಇದಕ್ಕೆ ಅಟ್ಯಾಚ್ ಆಗಿರೋದು. ಈ ನೀತಿ ಆಯೋಗದ ಚಟುವಟಿಕೆಯನ್ನು ಮುಖ್ಯವಾಗಿ 4 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್, ಆಮೇಲೆ ಕೋಆಪ್ರೇಟಿವ್ ಫೆಡರಲಿಸಮ್, ಆಮೇಲೆ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್, ಆಮೇಲೆ ಥಿಂಕ್ ಟ್ಯಾಂಕ್ ಆ್ಯಂಡ್ ನಾಲೆಜ್ ಆ್ಯಂಡ್ ಇನೋವೇಷನ್ ಹಬ್ ಅಂತ ಬರುತ್ತೆ. ಇದಿಷ್ಟು ಎಕಾನಮಿ ಆ್ಯಂಡ್ ಗೋರ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತ ವಿವರಣೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮತ್ತು ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು.